ಶಿವಶರಣಪ್ಪ ಅಂತ ವಾರ್ಡನ್ ಇದ್ರಿ ಫಸ್ಟ್. ಶಿವಶರಣಪ್ಪ ವಾರ್ಡನ್ ಅವ್ರ ತಂದೆಗೆ ತೋರಿಸ್ಬೇಕಂತ 30 ದಿನ ರಜೆ ಕೇಳಿದ್ರು. ನಾನು ಲೋಕಲ್ ಇರ್ತಾರೆ ಚನ್ನಬಸಪ್ಪ ಮೇಲ್ವಿಚಾರಕರು, ಲೋಕಲ್ ಹಾಸ್ಟೆಲ್ದವ್ರು ಇರ್ತಾರೆ, ಅವ್ರಿಗೆ 30 ದಿನ ಮಾತ್ರ ನೀವು ನೋಡ್ಕೊಂಡು ಹೋಗ್ರಿ, 30 ದಿನ ಆದ ನಂತರ ಅವ್ರಿಗೆ ಹಾಕೋಣ ಅವ್ರ ಹಾಸ್ಟೆಲ್ ಅಂತ ಹೇಳಿದ್ದೇನೆ ರೀ ನಾನು. ಹ್ಞೂ ಅಂತ ಒಪ್ಕೊಂಡಿದ್ರು. ಅವ್ರಿಗೆ ಆದೇಶ ಮಾಡೀನಿ ರೀ 30 ದಿನ ಮಾತ್ರ ಅಂತ ಹೇಳೀನಿ ರೀ ನಾನು. ಮಾಡಿದ್ರೆ ನಾನು ರಜೆ ಹಾಕಿ ಹೋಗೀನಿ ರೀ. 1ನೇ ತಾರೀಕು ಆರಾಮಿರಲಿಲ್ಲ, ನಾನು ರಜೆ ಹಾಕಿ ಬೇರೆ ಊರಿಗೆ ಹೋಗೀನಿ, ಅವರು ಹೋಗಿಬಿಟ್ಟಾರ. ಇವರು 10 ದಿನ ಮಾತ್ರ ಕೆಲಸ ಮಾಡ್ಯಾರ ಸರಿಯಾಗಿ. 1ನೇ ತಾರೀಕಿಗೆ ನಾವೆಲ್ಲ ಹಾಸ್ಟೆಲ್ ಅಂತ ಹೇಳಿಕಿರಿಂದ ಹುಡುಗರಿಗೆ ಬರಲ್ಲ ಅಂಥೇಳಿ ಸ್ವಿಚ್ ಆಫ್ ಇಟ್ಕೊಂಡು ಹೋಗಿರಂತ. ಸ್ವಿಚ್ ಆಫ್ ಇಟ್ಕೊಂಡು ಹೋದ್ರೆ ಮಕ್ಕಳು ನನಗೆ ಫೋನ್ ಮಾಡಿದ್ರು. ನಾ ಬೇರೆ ಊರಾಗಿದ್ದೆ. ನಮ್ಮ ವಿಸ್ತರಣಾಧಿಕಾರಿ ಮಹೇಶ್ ಪ್ರಭಾಕರ್ ಅಂತ ನಾಯಕ ಇದ್ದರು. ಅವ್ರಿಗೆ ಹೇಳಿದ್ದೆ, ನಾವು ವಸತಿ ನಿಲಯಕ್ಕೆ ಹೋಗಿ ಭೇಟಿಯಾಗಿ ಮಕ್ಳಿಗೆ ಏನೋ ಊಟ ಉಪಹಾರ ಎಲ್ಲ ಸರಿಯಾಗಿ ನೋಡ್ಕೊಂಬರ್ರಿ, ಆ ಸೂಪರ್ಡೆಂಟ್ ಏನೋ ಹೋಗ್ಯಾನಂತ ನೋಡ್ರಿ, ಹೋಗ್ರಿ ಅಂತ ಹೇಳಿದ್ದೆ ನಾನು. ಇವರು ಹೋಗದೆ ಸ್ವಿಚ್ ಆಫ್ ಇಟ್ಕೊಂಡು ಇವ್ರು ತಮ್ಮ ರೂಮಿಗೆ ಹೋಗಿಬಿಟ್ಟಾರ. ಅವರು ಸ್ವಿಚ್ ಆಫ್ ಇಟ್ಕೊಂಡು ಮನ್ಕೊಂಡ್ಬಿಟ್ಟಾರ. ಮಕ್ಳಿಗೆ ಊಟದ ತೊಂದರೆ ಆಗ್ಯದ ಅಂತೇಳಿ ಮಕ್ಕಳು ಈ ರೀತಿ ಗದ್ದಲ ಮಾಡಿ ತಹಸೀಲ್ದಾರ್ಗೆ ಅವ್ರಿಗೆ ಹೇಳ್ಯಾರಂತ ಲೋಕಲ್. ಆದ್ರೆ ತಹಸೀಲ್ದಾರ್ ಸಾಹೇಬರು ಬಂದು ಮತ್ತು ವಸತಿ ನಿಲಯಕ್ಕೆ ಕರ್ಕೊಂಡೋಗಿ ಮಕ್ಕಳಿಗೆ ಊಟ ಉಪಹಾರ ಮಾಡಿಸಿ ತಾವು ಸಮಸ್ಯೆ ಸರಿಪಡಿಸಿ ಹೋಗಿದ್ದರು. ಮತ್ತು ಮಾರನೇ ದಿನ 2ನೇ ತಾರೀಕು ಏನಂದ್ರೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ರಾತ್ರಿ 10 ಗಂಟೆಗೆ ಹೋಗಿ ಮಕ್ಕಳಿಗೆ ಸಮಸ್ಯೆ ಬಗೆಹರಿಸಿ ಊಟ ಮಾಡಿ ಅವ್ರ ಜೊತೆಯಲ್ಲಿ ಊಟ ಮಾಡ್ಕೊಂಡು ಬಂದ್ರಂತ. ಬೆಳಗ್ಗೆ ಮತ್ತು 2ನೇ ತಾರೀಕು ಮತ್ತು ಜಿಲ್ಲಾಧಿಕಾರಿಗಳಿಗೆ ಪುನಃ ಭೇಟಿ ಕೊಟ್ಟು ವಸತಿ ನಿಲಯದ ವಿದ್ಯಾರ್ಥಿಗಳಿಗೆ ಏನೇನು ಬೇಕು ಅಂತ ಅವ್ರ ಬೇಡಿಕೆಗಳನ್ನು ಕೇಳಿಕೊಂಡು ಮೂಲಭೂತ ಸೌಕರ್ಯಕ್ಕೆ ಲಿಸ್ಟ್ ಮಾಡಿಕೊಂಡು ಕೊಡಿಸ್ತೀನಪ್ಪ ಸರಿ ಅಂಥೇಳಿ, ನಿಮ್ಮ ತಾಲೂಕು ಆಫೀಸರು ಊರಾಗಿಲ್ಲ ರಜೆ ಮೇಲೆ ಹೋಗ್ಯಾರ ಅಂಥೇಳಿ ಮಕ್ಕಳಿಗೆ ಸಮಾಧಾನ ಹೇಳಿ ಈ ರೀತಿ ಬಂದಾರ. ಅಲ್ಲಿ ಏನೂ ಅಂಥ ತೊಂದರೆ ಇಲ್ಲ ರೀ. ಆವಾಗ ಬಂದಿಂಥ ವಾರ್ಡನವರು ನಮ್ಮ ಕರೆಗೆ ಯಾವುದೇ ರೀತಿ ಹೋಗ್ಬಿಡುತ್ತಿರಲಿಲ್ಲ ಸರ್. ಹಂಗಾಗಿ ಅವ್ರಿಗೆ ನಾವು ಯಾವುದೇ ರೀತಿ ಸಮಸ್ಯೆಗಳು ಹೇಳಿದ್ರು ಒಟ್ಟೆ ನಮ್ಮ ಸಮಸ್ಯೆಗಳನ್ನು ಏನೂ ಸ್ಪಂದನೆ ಮಾಡ್ತಿರಲಿಲ್ಲ ಸರ್. ಅದೇ ರೀತಿ ಈಗ ಬಂದಿರತಕ್ಕಂಥ ವಾರ್ಡನವರು ನಮ್ಮ ಸಮಸ್ಯೆಗಳನ್ನು ಎಲ್ಲನೂ ಹೋಗ್ಬಿಡ್ತಿದ್ದಾರೆ. ಹಿಂದೆ ಆದ ತರಗತಿ ಹಿಂದೆ ಆದಂಥ ಮತ್ತೆ ನೆಕ್ಸ್ಟ್ ಆಗಲ್ಲಂತ ಸರ್ ಹೇಳಿದ್ದಾರೆ. ಇವರು ಇದ್ದರೆ ಈ ಥರ ಆಗಲ್ಲಂತ ಆರ್ಡ್ರ್ ಹಾಕಿದ್ದು ಅವರು ಸುಮಾರು ಒಂದು 20ನೇ ತಾರೀಕು ಸೆಪ್ಟೆಂಬರ್ 20ರಿಂದ ಅಕ್ಟೋಬರ್ 20 ತನಕ ಮಾಡ್ಬೋದಾಗಿತ್ತು. ಕೇವಲ 10 ದಿನದಲ್ಲಿ 1ನೇ ತಾರೀಕು ನೈಟು ಅವ್ರು ಯಾವುದೇ ಫೋನ್ ಸ್ವಿಚ್ ಆಫ್ ಇಟ್ಕೊಂಡು ವಿದ್ಯಾರ್ಥಿಗಳಿಗೆ ಯಾವುದೇ ರೇಷನ್ ಕೊಡದೆ ಉಪವಾಸ ಇದು ಮಾಡಿದ್ರು. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಿದ್ರು, ತಹಸೀಲ್ ಆಫೀಸ ಸ್ಟೇಷನು ಆ ಕಡೆ ಇದು ಆ ಸಂಬಂಧ ಇದು ಇಷ್ಟೆಲ್ಲ ಮೀಡಿಯಾದಾಗ ಬರಲ್ಲ ಕಾರಣ ಅದೊಂದು ಉದ್ದೇಶ. ಬರೀ ಒಂದು ಕಾಲ್ ನನಗೆ ಹಿಂಗೆ ಈ ಥರ ರೇಷನ್ನಿಂದ ನಾನು ಇದು ಮಾಡೋದಾಗಲ್ಲ, ಹಾಸ್ಟೆಲ್ ಮಾಡೋದಾಗಲ್ಲ ಅಂತ ನನಗೆ ಫೋನ್ ಮಾಡಿದ್ರೆ ನಾ ಎಲ್ಲ ರೇಷನ್ ಕೊಟ್ಟು ಇವ್ರಿಗೆ ಇದು ಮಾಡಿಸ್ತಿದ್ದೆ. ನನಗೂ ಕಾಲ್ ಮಾಡಲಿಲ್ಲ, ಯಾರಿಗೂ ರೆಸ್ಪಾನ್ಸ್ ಮಾಡಿಲ್ಲ. ಯಾವ ತಾಲೂಕು ಆಫೀಸರ್ಗಳಿಗೆ ಡಿಸ್ಟಿಕ್ ಆಫೀಸರ್ಗೆ ಅವ್ರಿಗೆ ಯಾವುದೂ ಮನವಿ ಕೊಟ್ಟಿಲ್ಲ. ತಾವೇ 30ನೇ ತಾರೀಕು ನಾನು ಮುಗಿದು ಡ್ಯೂಟಿ, ನಾವು 1ನೇ ತಾರೀಕಿನಿಂದ ಬರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಹೇಳಿ ಮೆಸೇಜ್ ಹಾಕಿ ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಮಾಡೋದ್ರಿಂದ ಇದೆಲ್ಲ ಮೀಡಿಯಾದಾಗ ಬಂದು